ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಟೈಮ್ ಬಂದು 6 ಗಂಟೆ ಆಗಿದೆ. ರೀ ಹಿಂಗೆ ಕಟ್ಬಿಡಿಕಲ್ರಿ, ಕಸ್ಸೇಕಾಕಲ್ಲ. ಬಂದೆ ನನ್ನ ಕಲರ್ ಡೈ ಕೇಳಲ್ಲಿ ಹಂಗಂದೆ. ಮುಚ್ಚ ಬಿಟ್ಟಿದ್ರಾ? ಬಂದೆ ಇದೆಲ್ಲ ಗಲೀಜ್ ಮಾಡಿತ್ತು. ಬಾ ಎರ್ಕೊಂಡು ಹೋದ್ರಾ? ಏನು ಮಾಡ್ತಿದ್ದ ಕಣ್ಣು? ಬನ್ನಿ ಈ ಕಡೆ ಬನ್ನಿ. ಇಲ್ಲಿ ಬಾ ಕಕ್ಕ ಮಾಡ್ತೈತಿ. ಬಾಯ್ ಹೋಗಲ್ಲ, ಸಂದು ಸುಮ್ಮನೆ ಇದು ಮಾಡುತ್ತೆ, ಒಳಗೆ ಬಂದಮೇಲೆ ಹೋಗುತ್ತೆ. ಬಂಟಿ ನೋಡ್ಬಿಟ್ಟು ಇಲ್ಲಿ ನೋಡು ಬಂಟಿ,
ಅಲ್ಲ ನೋಡಿ ಹಾಂ ಹೆಂಗೆ ಆಡ್ತಾನೆ ನೋಡಿ. ಆಯ್ 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 ಇಲ್ಲ ಇಲ್ಲ ಏಟು ಇಲ್ಲ ಇಲ್ಲಿ ಅದ್ರಸು ನೀನು ಅದ್ರಸು ಆಯ್ತಾನೆ ಬಂಟಿ ಇಲ್ಲ ಕೋಲು ಬಾ ಒಳಗೆ ಹೋಗೋಣ ಬಾ ಇಲ್ಲಿ ಬಾ ಇಲ್ಲಿ ಬಾ ಹ್ಞೂ ಬಾಯ್ ಹಾಂ ಏನು ನೋಡಿನ ಇಲ್ಲಿ ಬಾ ಖುಷ ಕಚ್ಚಿ ಕಚ್ಚಿ ಖುಷಿ ಕಚ್ಚಿ 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 ಕಟಾಕಲ್ಲ ಸುಂದರಿ ಒಂದಿಷ್ಟು ಆಡಲಿ ಬಂಡಿ ಬರ್ತಾನೆ ಹೋಯ್ತಾನೆ ತೊಗೊಂಡ್ಬಾರ್ದು ಇಲ್ಲಿ 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 ಒಳಗೆ ಹೋಗ್ಬೇಡ ಬಾಯಿ ಇಲ್ಲಿ ಹಾಂ ನಂಗೆ ಯಾರು ಇದೊಂದು ನಂಗೆ ಇಲ್ಲಿ ನೋಡಿ ಇಲ್ಲಿ 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 ಮನೆ ಕಳೆದೇ ನೋಡ್ತಾನೆ ಯಾವಾಗಲೂ ಯಾವಾಗಲೂ ಎಮ್ಮೆ ಥರ ಮನಿಕೊಂಬಿಡು ಬೆಳಗ್ಗೆ ಹೊತ್ತು ಮನಿಕೆ ರಾತ್ರಿ ಹೊತ್ತು ಹೋಗು ಬೊಗ್ಳುತ್ತೇ ಇರು ಅಲ್ಲ ಚೆನ್ನ ನಿದ್ದೆ ಹೊಡಿತಾನೆ ಇಲ್ಲ ಮೈ ಮೇಲೆ ಹಾಕ್ಕೊಡೋದು ಚಿತ್ರಾನ್ನ ಮಾಡೋಣ ಅಂತ ಅನ್ಕೊಂಡಿದ್ದೆ ಯಾಕೋ ಕೊಳ್ಳಪ್ಪ ಆಗಿದೆ ವಾಕ್ ಹೋಗಿ ಬಂದು ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹಸಿಮೆಣಸಿನ್ಕಾಯಿ ಇರಲಿಲ್ಲ, ಚಿತ್ರಾನ್ನ ಟೇಸ್ಟ್ ಸಿಗೋಲ್ಲ ಅಂತ ಅಂದ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ಬಾಕ್ಸಿಗೂ ಹಾಕಿಟ್ಟಿದ್ದೀನಿ. ಎಕ್ಸಾಮ್ ಇರೋದ್ರಿಂದ ಅಲ್ಲೇ ಟೈಮ್ ಬಂದು 8:30 ಆಗಿದೆ. ಎಕ್ಸಾಮ್ ಇರೋದ್ರಿಂದ ಜಲ್ದಿ ತಿಂಡಿ ಮಾಡಿದ್ದೀನಿ. ತಿಂಡಿ ತಿಂತಾ ಇದ್ದಾನೆ ನನ್ನ ಮಗ. ಸೊ ಏನಿಲ್ಲಿ ಹೊರಗಡೆಗೆ ಹೋಗಿ ಮನೆಗೇನೆ ಬಿಸಿಲು ಕಾಯಿಸ್ತಿದ್ದಾನೆ. ಸೊ ಮನೆ ಕ್ಲೀನ್ ಮಾಡಾಗಿದೆ. ಟೈಮ್ ಬಂದು 8:30. ತಿಂಡಿ ತಿಂತಾವನೆ. ಸೊ ನಾನೊಂದಿಷ್ಟೊತ್ತು ಕೂತಿದ್ದು ತಿಂಡಿ ತಿಂದ್ಬಿಟ್ಟು ಇನ್ನು ವ್ಯಾನ್ ಹತ್ತಿಸ್ಬಿಟ್ಟು ಸ್ಕೂಲಿಗೆ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಬೇಕು. ನೋಡೋಣ ಹೆಂಗೆ ಬರುತ್ತೆ ಲಾಗ್ ಅಂತ. ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಿದ್ದೀನಿ. ಬಿಸಿಲು ಸಿಕ್ಕಾಬಿಟ್ಟೆ ತಲೆನೋಯ್ತಿದ್ದು. ಹಾಗೆ ಸ್ವಲ್ಪ ಟೀ ಹಿಡ್ಕೊಂಡು ಕುಡಿಯೋಣ ಅಂತ ಟೀ ಇಡ್ತಾ ಇದ್ದೆ. ಈಗ ಟೀ ಕುಡಿದು ನಮ್ಮ ಗಾರ್ಡನಲ್ಲಿ ಯಾವ್ಯಾವ ಥರ ಗಿಡ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಆಲ್ಮೋಸ್ಟ್ ಈಗಿನೂ ಹಾಕಿರೋಂಥ ಗಿಡ ಜಾಸ್ತಿ ಅವು ಚುಗುರಿಲ್ಲ, ಈಗ ಚುಗುರುತ್ತಿದ್ದಾವೆ. ಯಾವ್ದಾವ್ದು ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಆದಷ್ಟು ನಾನು ದಾಸವಾಳದ ಕಡ್ಡಿನೇ ಜಾಸ್ತಿ ಹಾಕಿದ್ದೀನಿ, ತೋರಿಸ್ತೀನಿ ಬನ್ನಿ. ಸೊ ಈಗಾಗಲೇ ಪೋಸ್ಟ್ ಆಫೀಸಿಗೆ ಹೋಗ್ಬಿಟ್ಟು ಬಂದು ಬಿಸಿಲಾಗಿತ್ತು. ಟೀ ಕುಡಿದು ಮನೆ ಒಳಗಿರೋವಂಥ ಇಂಡೋರ್ ಪ್ಲ್ಯಾಂಟ್ಸ್ಗಳಿಗೆ ಸ್ವಲ್ಪ ನೀರು ಹಾಕ್ತಾಯಿದ್ದೆ. ಫುಲ್ಲು ಸ್ವಲ್ಪ ಡ್ರೈ ಆಗಿ ಹೋಯಿತು. ಬಿಸಿಲಿಗೆ ಹೊತ್ಕೊಂಡು ಡೈಲಿ ನೀರು ಹಾಕಿರೂ ಇರ್ತಿಲ್ಲ, ಜಲ್ದಿ ಡ್ರೈ ಆಗಿ ಹೋಗ್ತಿದೆ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಇದ್ದಾಗೆಲ್ಲ ಜೀಸಿ ಪ್ಲ್ಯಾಂಟ್ ಅಂತ ಈ ಗಿಡ ಬಂದುಬಿಟ್ಟು ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ, ನೆಟ್ಟಲ್ಲೆಲ್ಲ ಸರ್ಚ್ ಮಾಡಿ ಯಾವ ಥರ ಬೆಳೆಸೋದು ಅಂತ. ಇದು ಒಂದು ಗಿಡ ಬಂದು 250 300 ರುಪೀಸು ಆಗುತ್ತೆ. ಬಟ್ ಅದರ ಪಕ್ಕದ ಮನೇಲಿ ತಂದಿರೋದ್ರಿಂದ ನೋಡೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು ಎಲೆ ಕಿತ್ಕೊಂಬಂದು ಹಾಕಿ 1 ಮಂತ್ ಆಗಿದೆ. ಅದು ಎಲ್ಲೋ ಥರನೂ ಆಗಿಲ್ಲ, ಏನಿಲ್ಲ, ಗ್ರೀನ್ ಥರನೇ ಇದೆ. ಅದು ಈ ಥರ ಎಲೆ ತಂದು ಹಾಕಿದರೆ ನೀರು ಅಪ್ಲೈ ಮಾಡಿದರೆ ಬೆಳೆಯುತ್ತೆ ಅಂತ ಹೇಳಿದ್ದಾರೆ. ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತಂದು ಹಾಕಿದ್ದೀನಿ. ಯಾವ ಥರ ಗೊತ್ತಿಲ್ಲ. ಇದು ಮನಿ ಪ್ಲ್ಯಾಂಟು. ಎಲೆ ಎಲ್ಲ ಬಾಡೋಗಿ ಒಣಗೋಗಿದೆ. ಕಿತ್ಕೊಂಬಂದು ಹಾಕಿದ್ನೆಲ್ಲ ಎಲೆ ಇದ್ದಿದ್ದು ಒಣಗೋಗಿದೆ. ಮತ್ತು ಇನ್ನೊಂದು ಇಲ್ಲಿ ಚುಗುರುತ್ತಾ ಇದೆ. ಈಗ ಚುಗುರಿದೆ, ಇಲ್ಲಿ ನೋಡಿ, ಈಗ ಚುಗುರು ಬರ್ತಾ ಇದೆ. ಹಾಗೆ ಇದು ಬಂದು ಇದು ಮನಿ ಪ್ಲ್ಯಾಂಟು. ಇದು ಬೇರೆ ಥರ ಇದೆ. ಇದು ಮಾಮೂಲಿ ಎಲ್ಲರೂ ಮನೆ ಹತ್ರ ಹಾಕ್ತಾರಲ್ಲ ಆ ಥರದ್ದು ಚುಗುರುತ್ತಾ ಇದೆ ಈಗ. ಹಾಗೆ ಇಲ್ಲೊಂದು ಇಟ್ಟಿದ್ದೀನಿ. ಇದು ಗ್ರೀನಿಶ್ಗೆ ಇದೆ, ಚೆನ್ನಾಗಿದೆ, ಚುಗುರುತ್ತಾ ಇದೆ ಈಗ. ನನಗೆ ಗಿಡ ಬೆಳೆಸೋದು ಅಂದರೆ ತುಂಬ ಇಷ್ಟ. ನೋಡಿ ಎಷ್ಟೊಂಥರ ಬೇರ್ಬಿಟ್ಟಿದೆ. ಚಿಕ್ಕ ಬಾಕ್ಸ್ ಅಷ್ಟೇ ಹಾಕಿರೋದು. ತುಂಬ ಸಿಂಪಲಾಗಿ ಚಿಕ್ಕದಾಗಿ ಇಷ್ಟು ಕ್ಯೂಟಾಗಿದೆ, ಚುಗುರುತ್ತಾ ಇದೆ. ಈಗೊಂದು ನೋಡಿ, ಈಗೊಂದು ಎಲೆ ಆಗ್ತಾಯಿದೆ. ಇಲ್ಲಿ ಚೆನ್ನಾಗಿದೆ.
ಹಾಗೆ ನಾನು ಅಡುಗೆ ಮನೇಲಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿಟ್ಟಿದ್ದೀನಿ. ಇಲ್ಲಿ ಇಡ್ತಾ ಇರ್ತೀನಿ, ಅಲ್ಲೊಂದಿರಲಿ ಅಂತ ಅಲ್ಲೊಂದು ಇಟ್ಟಿದ್ದೀನಿ. ಇಲ್ಲೊಂದು ಬಂದು ಅಲೋವೆರಾ ಇಟ್ಟಿದ್ದೀನಿ. ಅಲೋವೆರಾ ಚುಗುರಿದೆ, ಇದು ಚಿಕ್ಕದು. ಟೀ ರೆಡಿಯಾಗಿದೆ. ಟೀ ಕುಡಿದ್ಬಿಟ್ಟು ಕೆಲಸ ಮಾಡೋಣ. ಖಾಲಿ ಪ್ಲೇಟ್ ಕೊಡ್ತಿದ್ದಾನೆ. ಸೇಬ್ ತಿಂತೀನಿ ಅಂದ, ಸೇಬ್ ಕೊಟ್ಟಿದ್ದೆ, ತಿಂದಾಯಿತು. ಖಾಲಿ ಪ್ಲೇಟ್ ಕೊಟ್ಬಿಟ್ಟು ಈಗ ಮಾಡ್ತಿದ್ದಾನೆ. ಅಪ್ಪ ಎಲ್ಲೋಯ್ತು ಮನೆ? ಅಪ್ಪ ಎಲ್ಲೋಯ್ತು? ಅದೇ ಎಲ್ಲೋಯ್ತು? ಗೊದ್ದ ಇದೆ ಇಲ್ಲ ಇಲ್ಲ ಇಲ್ಲ, ಕೊಡು ನೋಡೋಣ. ಈಗ ಒಂದ್ಸಲ ಕೊಡು, ಮನೇಲಿ ನೋಡ್ಕೊಡಂತೀನಿ. ಅದು ಏನಿಲ್ಲ, ಹೋಗಿದ್ದಾವೆ. ಖಾರಕ್ಕೇನು ಹತ್ತಿರೋದು ಕಾಣಲಿಲ್ಲ. ಬಟ್ ಸ್ವೀಟಿಗೆ ಹತ್ತಿತ್ತು, ಅದನ್ನು ತೆಗೆದು ಎಸ್ದುಬಿಟ್ಟೆ, ಆಚೆ ಹಾಕ್ಬಿಟ್ಟೆ ಅದನ್ನು. ಸೊ ಅಡುಗೆ ಮನೆ ಯಾವ ಪರಿಸ್ಥಿತಿಲಿದೆ ನೋಡಿ. ಹಿಟ್ಟಿ ಕುಡಿದು ಪಾತ್ರೆನ ತೊಳೆದು ಎಲ್ಲ ಜೋಡಿಸ್ಬೇಕು. ಅಲ್ಲಿ ಒಳಗೆ ಬಾ, ಅಲ್ಲಿ ನಡಿ, ಅಲ್ಲಿ ಕುತ್ಕೊಂತೀನಿ. ಹೇಳಕ್ಕೆ ಬೇಡ, ನಾನು ಹೇಳಿದ್ದೀನಿ, ಕೂತ್ಕೋ. ಜನ ಓಕೆ, ತಿಂತೇರೋ. ಬಂದೆ. ಅಷ್ಟು ಬಿಸಿಲು ಅಂದರೆ ನಮ್ಮ ಬಂಟಿ ಏನು ಮಾಡ್ತಾನೆ ನೋಡ್ದ ನೋಡಿ. ಅನ್ನ ಹಾಕಿದ್ದೀನಿ, ಈಗಿನ ತಿಂದಲೇ ಪಾಚ್ಕೊಂಬಿಟ್ಟಾನೆ. ಏನು ಮಾಡ್ತಿದೀಯಾ ಬಂಟಿ? ಅನ್ನ ತಿಂದಿಲ್ಲ ಯಾಕೆ ಬಂಟಿ? ಬಿಸಿಲು ಹಳ್ಳಿ ಬಂದು ಮನೆಕೊಂಬಿಟ್ಟಾನೆ ನೋಡಿ. ಮೋಟು ಪತ್ಲು ಅಂದರೆ ಸಾಕು, ಬಂಟಿ ಮುಂದೆ ಕೂತ್ಕೊಂಡ್ಬಿಡ್ತಾನೆ. ಯಾವ್ದಕ್ಕನ ಮೋಟು ಬಿಟ್ರೆ? ಮೋಟು ಗೊತ್ತಿಲ್ಲ ಅನ್ಸುತ್ತೆ. ಮೋಟು ಮನೆಗೇನೆ. ಚೀಕು ಬಂಟಿ ಅಕ್ಕನ ಹುಡ್ಗ. ನೋಡ್ತಾ ಇರೋ ಟಿವಿ ನೋಡ್ತಾ ಇರು. ಇದು ಬಂದು ಪುದೀನ ಡ್ರೈ ಆಗಿದೆ. ಬಿಸಿಲು ಡೈರೆಕ್ಟಾಗಿ ಇಲ್ಲಿಗೆ ಬೀಳುತ್ತೆ. ನೆಕ್ಸ್ಟ್ ಇದು ಮನಿ ಪ್ಲಾಂಟ್. ಏನೋ ಗೊತ್ತಿಲ್ಲ, ಇದು ಹೆಸರೇ ಗೊತ್ತಿಲ್ಲ ನನಗೆ. ಇದಕ್ಕೂ ಮನಿ ಪ್ಲಾಂಟ್ ಅಂತಲೇ ಅಂತಾರೆ. ಅದು ಇದೊಂಥರ ಇದೆ, ಅದು ಗ್ರೀನಿಶ್ ಒಂದಿದೆ. ಅದು ಒಳಗಡೆ ಹಾಕಿನಲ್ಲ, ಅದು ಗ್ರೀನ್. ಇದು ಚೆನ್ನಾಗ್ಬಿಟ್ಟಿದೆ. ಇದೊಂದು ಹಾಕಿದ್ವಿ, ಚಿಕ್ಕ ಪಾಟಿಗೆ ಹಾಕಿದ್ವಿ. ನೆಕ್ಸ್ಟ್ ಇದು ಏನು ಗಿಡ ಅಂತ ಹೇಳ್ತಾರೆ ಗೊತ್ತಿಲ್ಲ. ಹಾರ್ಟ್ ಶೇಪ್ ಇದೆ, ಹಾರ್ಟ್ ಶೇಪ್ ಇದೆ. ಇದು ಚೆನ್ನಾಗಿ ಚುಗ್ರಿದೆ. ಈಗ ಇದು ಚುಗ್ರಿತಿರೋದು ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿ. ಇದಕ್ಕೇನು ಗಿಡ ಅಂತಾರೆ ನನಗೆ ಗೊತ್ತಿಲ್ಲ. ಚೆನ್ನಾಗಿದೆ, ಈಗ ಚುಗುರ್ತಾ ಇದೆ ಇದು. ನೆಕ್ಸ್ಟ್ ಬಂದಿದ್ದು ಶೋ ಗಿಡ. ಹೆಸ್ರುಗಳು ಸಾಮಾನ್ಯವಾಗಿ ಇವೆಲ್ಲ ಗೊತ್ತಿಲ್ಲ ನನಗೆ, ಇದು ಏನಂತಾರೆ ಅಂತ. ಇದು ಸ್ನೇಕ್ ಪ್ಲ್ಯಾಂಟ್ ಅಂತೀವಲ್ಲ ಅದು. ಸ್ನೇಕ್ ಪ್ಲ್ಯಾಂಟ್ ಅದ್ರ ಪಾಟಿಗೆ ಇದನ್ನು ಅಷ್ಟೇ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದ್ದೆ. ಎಲೆ ಕಿತ್ಬಿಟ್ಟು ಹಾಕಿದರೆ ಚುಗುರುತ್ತೆ ಅಂತ. ಇದು ಬ್ರಹ್ಮಕಮಲ ನೋಡಿ, ಚುಗ್ರಿದೆ, ಚೆನ್ನಾಗಿ ಚುಗ್ರಿದೆ. ಇದೊಂದು ಎರಡು ಓಕೆ ನೋಡಿದೆ. ಇದನ್ನು ಕಡ್ದಾಕಿದೆ ಅಂತ ಬಂದು ಹೇಳ್ತಿದ್ದಾನೆ. ಮನಿ ಪ್ಲ್ಯಾಂಟ್ ಚೆನ್ನಾಗಿ ಚುಗ್ತಿತ್ತು, ದೊಡ್ಡದು ಪಾಟಿಗೆ ಅಂತ ಮನೆ ಮುಂದೆ ಇಟ್ಟಿದ್ದೆ ಇದನ್ನು. ಇಲ್ಲಿ ನೋಡಿ, ಈಗ ಒಂದು ಸ್ವಲ್ಪ ಚುಗುರುತ್ತಿದೆ. ಇದು ಇಲ್ಲಿ ಮೊಳಕೆ ಬರ್ತಾ ಇದೆ. ಚೆನ್ನಾಗಿ ಚುಗುರಿದ್ದು ಎಲ್ಲನೂ ಕಿತ್ತಾಕ್ಬಿಟ್ಟಿದ್ದಾರೆ. ಏನು ಕಿತ್ತಾಕ್ತಾವ ಅಂತ ಗೊತ್ತಿಲ್ಲ. ಇದು ಬಂದು ಸುಗಂಧ ಗಿಡ, ಸುಗಂಧರಾಜ. ಅದು ಹಾಕಿದ್ದೆ, ಅದು ಯಾಕೋ ಮೇಕೆ ಎದ್ದೋಳಿಲ್ಲ, ಹಂಗೆ ಐತೆ. ಇನ್ನು ಇದೊಂದು ಗರಿದು ಶೋ ಗಿಡ ಹಾಕಿದ್ದೆ. ಇದೊಂದು
ಒಂದೇ ಪಾಟಿಗೆ 2 ಹಾಕ್ಬಿಟ್ಟಿದ್ದೀನಿ. ಇದನ್ನು ಚೇಂಜ್ ಮಾಡಬೇಕು. ಇದನ್ನು ಕೀಳಕ್ಕೆ ಹೋಗೋದಿಲ್ಲ, ಇದು ಹಂಗೆ ಹುಟ್ಲಿ. ಇದನ್ನು ಮಾತ್ರ ತೆಗೆದುಬಿಟ್ಟು ಬೇರೆ ಪಾಟಿಗೆ ಶಿಫ್ಟ್ ಮಾಡಬೇಕು. ಇದು ಸುಮ್ಮನೆ ಹಾಕಿದ್ದೆ, ಇದ್ರ ಜೊತೆಗೆ ಇದೊಂದು ಚುಗುರುಲಿ ಅಂತ ಹಾಕಿದ್ದೆ. ಚುಗುರಿದೆ, ಚೆನ್ನಾಗಿದೆ. ಇದು ದಾಸವಾಳ ಕಡ್ಡಿ ಹಸಿರು ಇದೆ, ಬಟ್ ಆದರೆ ಇನ್ನೂ ನೋಡಬೇಕು, ಇದು ಒಣಗಿ ಹೋಗಿದೆಯೋ ಚುಗುರುತ್ತೋ ಏನೋ ಗೊತ್ತಿಲ್ಲ, ನೋಡಬೇಕು. ಇದು ಟೇಬಲ್ ರಾಜು 12 ಗಂಟೆಗೆ ಹೂವು ಬಿಡುತ್ತಲ್ಲ ಆ ಗಿಡ ಇದು. ಇದು ಪಿಂಕ್ ಒಂದಿದೆ, ಎಲ್ಲೋ ಒಂದಿದೆ, ಎಲ್ಲೋ ಕಲರ್ದು. ಇದರಲ್ಲಿ ನೋಡಿ ಅದೇ ಮೊಗ್ಗು ಬಿಟ್ಟಿದೆ. ನೆಕ್ಸ್ಟ್ ಬಂದಿದ್ದು ಯಾವ್ಯಾವ ಕಲರ್ ಅಂತ ನನಗೂ ಗೊತ್ತಿಲ್ಲ, ತುಂಬಾ ಹಾಕಿದ್ದೀನಿ, ಮರ್ತೋಗಿದೆ. ಬಟ್ ಆದರೆ ದಾಸವಾಳ ಕಡ್ಡಿನೇ ಇಲ್ಲ. ಅಲ್ಲೇ ಚುಗುರಿದೆ ನೋಡಿ, ಇಲ್ಲೊಂದು ಚುಗುರಿದೆ, ಕಾಣಿಸ್ತಿದ್ದಿಲ್ಲ, ಇಲ್ಲೊಂದು ಚುಗುರು ಇದೆ. ಸೊ ಇನ್ನೇನು ಇದೊಂದು ಕಿತ್ತಾಕಿದ್ದಾರೆ ಮನಿ ಪ್ಲ್ಯಾಂಟು. ಇದು ಅಷ್ಟೇ ದಾಸವಾಳನೇ. ಎಲ್ಲ ನೆನೆಯನ್ನು ನೀರು ಹಾಕಿದ್ದೆ, ಡೈರೆಕ್ಟಾಗಿ ಬಿಸಿಲು ಬೀಳೋ ಜಾಗಕ್ಕೆ ಹಾಕಿದ್ದೀನಿ. ಸೊ ಜಲ್ದಿ ಡ್ರೈ ಆಗೋಗುತ್ತೆ. ಮೇಲಷ್ಟೇ ಡ್ರೈ ಆಗಿರುತ್ತೆ, ಕೆಳಗಡೆ ಹಸಿ ಇರುತ್ತೆ. ಹಸಿ ಇದೆ ನೋಡ್ರಿ, ಹಸಿ ಇದೆ. ಇದು ದಾಸವಾಳನೇ, ಚುಗ್ರಿದೆ. ಇದೊಂದು ಮಾತ್ರ ಒಣಗಿ ಹೋಗಿದೆ, ಇದೇನೋ ಇಲ್ಲ. ಇದು ಅಷ್ಟೇ ಡ್ರೈ ಆಗಿತ್ತು, ಆಲ್ಮೋಸ್ಟ್ ಒಣಗಿ ಹೋಗಿತ್ತು. ಇದೊಂದು ಚುಗ್ರಿದೆ. ಇದೊಂದು ರೋಸ್ ಗಿಡ, ಇದೊಂದು ಚುಗುರಿದೆ, ಚೆನ್ನಾಗಿದೆ. ಒಂದು ಚೆನ್ನಾಗಿ ಚುಗುರಿದೆ. ಈಗ ನೋಡಿ ಅದೆಲ್ಲ ಪಾಟಲ್ಲಿರೋದು ಮೇಲಷ್ಟೇ ಡ್ರೈ ಆಗಿದೆ. ಇದರಲ್ಲಿ ನೋಡಿ ಇನ್ನೂ ಹಸಿ ಇದೆ, ನೋಡಿ ಹಸಿ ಇದೆ. ಇದು ದಾಸವಾಳ ಕಡ್ಡಿನೇ. ಇದು ಹೂವು ಬಿಟ್ಟಾಗಲೇ ಗೊತ್ತಾಗೋದು ಯಾವ್ಯಾವ ಕಲರ್ ಅಂತ. ಇದೂ ಅಷ್ಟೇ ದಾಸವಾಳನೇ, ತುಂಬ ದಾಸವಾಳನೇ ಹಾಕಿದ್ದೀನಿ. ಇದೊಂದು ಮಾತ್ರ ರೆಡ್ ಕಣಗ್ಲು ಅಂತೀವಲ್ಲ ಆ ಥರ ರೆಡ್ ಕಲರ್ದು ಚೆಂಡು ಹೂವಿನ ಸಸಿ ಇವು. ಆ ಪಾಟಿಗೆ ಹಾಕಿದ್ದೆ ಯೆಲ್ಲೋ ಕಲರ್ದು, ಅದು ಹಂಗೆ ಚುಗುರಿದೆ, ಹಂಗೆ ಇರಲಿ ಅಂತ ಬಿಟ್ಟಿದ್ದೀನಿ. ಬಟ್ ಆದರೆ ನೋಡಿರಿ ಇದೊಂದು ಚುಗುರಿದೆ. ನನಗಂತೂ ಖುಷಿಯಾಗಿ ಹೋಗ್ಬಿಡ್ತು ಚುಗುರಿರೋದಕ್ಕೆ. ಸೊ ಇಷ್ಟೆಲ್ಲ ಹಾಕಿದ್ದೀನಿ. ಕಿಟಕಿ ಮೇಲೆ 4 ಇಟ್ಟಿದ್ದೀನಿ, ಮಿಕ್ಕಿದವೆಲ್ಲ ಕೆಳಗಿದೆ. ಇಷ್ಟು ಹಾಕಿದ್ದೀನಿ. ಜಲ್ದಿ ಡೈರೆಕ್ಟಾಗಿ ಮಳೆ ಬೀಳಲ್ವಲ್ಲ, ಬಿಸಿಲು ಬೀಳುತ್ತಲ್ಲ, ಬಿಸಿಲು ಬೀಳೋದ್ರಿಂದ ಮೇಲೆ ಡ್ರೈ ಆಗಿದೆ. ಸೊ ಈಗ ಒಂದು ಸ್ವಲ್ಪ ನೀರು ಹಾಕಬೇಕು. ಇನ್ನು ಮನೆ ಮುಂದೆ ತೋರಿಸಿ ಅದು ಇದು ಯಾವ್ಯಾವ ಗಿಡ ಹಾಕಿದ್ದೀನಿ. ಸೊ ಇಲ್ಲೊಂದು ಕರಿಬೇವಿನ ಗಿಡ ಇದೆ, ಏನು ಸಖತ್ತಾಗಿದೆ ಗೊತ್ತಾ, ಫ್ರೆಶ್ಶಾಗಿ ಕಿತ್ಕೊತೀವಿ ಒಗ್ಗರಣೆಗೆ ಹಾಕೋಕ್ಕೆ, ತುಂಬ ಚೆನ್ನಾಗಿದೆ. ಈಗ ಚೆನ್ನಾಗಿ ಚುಗ್ತಿದೆ. ಸೊ ಸೂಪರಾಗಿದೆ. ಹಿಂಗೆ ಹೋಗೋ ದಾರಿಲೇ ಸೈಡಲ್ಲಿ ಪಾಟ್ ಹಾಕಿದ್ದೀನಿ, ಪಾಟ್ ಇಟ್ಟಿದ್ದೀವಿ. ಇಲ್ಲೇ ಕರಿಬೇವಿನ ಗಿಡ ಐತೆ. ಸೊ ಮನೆ ಮುಂದೆ ಹಿಂಗೆ ಇಲ್ಲಿದೆಯಲ್ಲ, ಹಿಂಗೆ ಸೈಡೆಲ್ಲೂ ಪಾಟ್ನೇದು ಹಾಕಿದ್ದೀವಿ. ನೋಡಿ ಎಲ್ಲ ಒಂಥರ ಡಿಫ್ರೆಂಟ್ ಆಗಿದೆ. ಎಲ್ಲದಕ್ಕಿಂತ ಇಲ್ಲೊಂದಿಷ್ಟ ಐತೆ, ತೋರಿಸ್ತೀನಿ ಬನ್ನಿ. ಫುಲ್ಲು ಗ್ರೀನ್ ಇದೆ ನೋಡಿ, ಈಗ ಕಾಣುತ್ತೆ. ಈ ಥರ ಹಾಕಿದ್ದೀನಿ. ಇದೊಂದು ಇಲ್ಲಿ ನೋಡಿ ಏನು ಮಾಡ್ತಾವನೆ ಅಂತ. ನೀರೇನೋ ಇದು ಬಂದು ಆರೆಂಜ್ ಕಲರ್ದು. ಇದು ಟೇಬಲ್ ರಾಜ್ ಥರನೇ, ಆದರೆ ಡಿಫ್ರೆಂಟ್ ಆಗಿದೆ ಅಷ್ಟೇ ಎಲೆ. ನಂಗೆ ಇಷ್ಟ ಆಗಿದೆ. ಇದೊಂದು ಗ್ರೀನಿಶ್ ಆಗಿದೆ, ಗ್ರೀನ್ ತುಂಬ ಚೆನ್ನಾಗಿದೆ. ಇದೊಂದು ನೆಲದಲ್ಲಿತ್ತು, ಪಾಟಿಗೆ ಶಿಫ್ಟ್ ಮಾಡಿದ್ದೀನಿ. ನೋಡಬೇಕು ಇವೆಲ್ಲ ಎಷ್ಟು ದಿನ ಇರುತ್ತವೋ, ಬಿಸಿಲು ಅಷ್ಟೊಂದು ಥರ ಇದೆ. ಇದೊಂದು ತುಳಸಿ ಗಿಡ ಇದಾಗಿದೆ, ನಾನು ಹಾಕಿರೋದು ಕೃಷ್ಣ ತುಳಸಿ. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿ ಬೆಳೀತಿತ್ತು ಅಂತ ಇದು ಮಾಡಿದ್ದಕ್ಕೆ ಹಾಗೆ ಹರಡ್ಕೊತಾ ಇದೆ. ಇತ್ತೀಚೆಗಷ್ಟೇ ಹಾಕಿರೋಂಥದ್ದು. ಮೂಟೆಲ್ಲ ನಾವು ಇಲ್ಲೇ ಕೊಟ್ಟಿದ್ದೀವಿ. ನಮ್ಮ ಕಡೆ ಇಲ್ಲಿ ಜಗಲಿ ಅಂತೀವಿ. ಈ ಥರ ಜಗಲಿ ಇತ್ತು, ಉದ್ದಕ್ಕಿತ್ತಲ್ಲ, ಆ ಜಗಲಿ ಮೇಕೆ ಮೂಟೆ ಹೊಟ್ಟಿದ್ದೀವಿ. ಸೊ ಹೊರಗಡೆ ಯಾವ್ಯಾವ ಗಿಡ ಹಾಕಿದ್ದೀನಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ.
ಬಂಟಿ ಏಯ್ ಕಚ್ಚಿಬಿಟ್ಟಿಯ ನೆನ್ನೆ ಬಂದು ಪಾಪಂಗೆ ಕಚ್ಬಿಟ್ಟಾನೆ, ಸ್ವಲ್ಪ ಇದಾಗಿದೆ, ಅದಕ್ಕೆ ಇಂಜೆಕ್ಷನ್ ಹಾಕ್ಸಿಲ್ಲ. ನೋಡಬೇಕು, ತೋರಿಸ್ಬೇಕು ಡಾಕ್ಟ್ರ್ ಹತ್ರ. ಹಾಂ ಚಿಕ್ಕ 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 ಬರ್ತಾ ನೋಡ್ರಿ, ಸ್ಲಿಪ್ಪರ್ ಹತ್ರಕ್ಕೆ ಹೋಗ್ಬಿಡ್ತು. ಬಾ ಈ ಕಡೆ ಬಾ. ಬಂಟಿ ಯಾಕೆ ಹಿಂಗೆ ಮನ್ಗಿದೆಯಾ? ಹೊಟ್ಟೆ ತುಂಬ್ತಾ? ಹೊಟ್ಟೆ ತುಂಬೈತಾ? ಹೊಟ್ಟೆ ತುಂಬೈತಾ? ಅಲ್ಲೇ ಬಿಟ್ಟಿದ್ಯಾ ಅನ್ನವ? ಹಾಲನ್ನ ಬೇಡವಾ? ಸಾಂಬಾರಕ್ಕನ? ಸಾಂಬಾರಲ್ಲಿ ತಿಂತೀಯಾ? ಸಾಂಬಾರಕ್ಕನ? ಸಾಂಬಾರಲ್ಲಿ ಅನ್ನ ತಿಂತೀಯಾ? ಹಾಂ, ಸಾಂಬಾರಲ್ಲಿ ತಿಂತೀಯ? ಹೇಳು. ಎದಳು ಮೇಕೆ, ಎದಳು ಮೇಕೆ, ಎದಳು ಎದಳು, ಇಲ್ಲ ಎದಳು, ಎದಳು ಒಂದೇ, ಎದಳು. ಹಂಗೆ ಮನೆಗಿದೆಯಾ? ಎದಳು ಮೇಕೆ, ಎದಳು 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 ಎದಳು, ನೋಡು ಎದೊಳ್ತಾನ, ನೋಡು ನೋಡು, ಎದಳು ಮೇಕೆ. ಚಿಕ್ಕಳಿ ಕೊಡ್ಡಿ ಅಂತಾನ, ಕಚ್ಚಿಬಿಡ್ತಾವನು. ಇರ್ಬೇಕಂತೈತಾ? ಹ್ಞೂ ಸರಿ. ಚಿಕ್ಕ 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 ಸಣ್ಣಕ್ಕಾಗೈತಾ? ಯಾಕೆ ಸಣ್ಣಗಾಗೈತೆ? ಅದು ನೀನು ಹೊಡೆದು ಸಣ್ಣಗಾಗೈತೆ. ಕಾಲು ಕಡಿತೈತಾ? ನೀನು ಹೊಡೆದಿದೆಯಲ್ಲ, ಹುಸಿ ಹೊಡಿತೀಯಾ? ಹುಸಿ ಸುತ್ತೀಯಾ? ಎದಳು ಮೇಕೆ, ನೋಡು ಎದೊಳ್ತಾ ಇಲ್ವಲ್ಲ ಮನೆ ಕಣ್ಣು. ಎದಳು, ಅಯ್ಯ ಎದಳು ಮೇಕೆ, ಎದಳು ಮೇಕೆ, ಎದಳು. ಥ್ಯಾಂಕ್ಸ್ ಕೊಡು, ಶೇಕೆಂಡ್ ಕೊಡು. ಮುಟ್ಟಬೇಡ ನೀನು, ತೆಗಿ. ನಿನ್ನ ಕೈ ತೊಳಿಲ್ಲ, ಹಂಗೆ ತಿಂದು ಬಿಡ್ತೀಯ. ಹಾಂ ಕಚ್ಚು. ಅವನ ಕಾಲು ಕಚ್ಕೊಳವಂತೆ, ನನ್ನ ಕೈ ಕಚ್ಚಾಕ್ಬಿಡ್ತಾವನೆ. ನೀನೇ ಕಚ್ಕೊಂಬಿಡು. ಕಚ್ಕೊಂಬಿಡು ನೀನೇ. ನೀನು ಬೊಲೆ ಅಣ್ಣ. ನೆನ್ನೆ ಪಾಪಂಗೆ ಕಚ್ಚಿದೀಯಾ? ಎದಳು ಮೇಕೆ, ಎದಳು. ಓಯ್ ಓಯ್ ಓಯ್, ಏನು ಇಷ್ಟೊಂಥರ ಎದಳ? ಮಾಡಿರೋ ಮೇಕೆ ಎದಳ್ತಲ್ಲ ಮೇಕೆ. ಎಬ್ರಸು ಎದಳು. ಕಚ್ಚಕ್ಕೆ ಇದು ಮಾಡ್ತಾನೆ. ನೀನು ಕಚ್ಚೋದು ಪಾಠ ಮಾಡಿದ್ಯಲ್ಲೇ. ಎದಳು ಬಂಟಿ, ಎದಳು ನೋಡಿ, ಚಿಕ್ಕಲೆ ಕೊಡ್ತಿರೋದಕ್ಕೇನ ಚೆನ್ನಾಗೈತೇನೋ ಅವನಿಗೆ. ಎದಳು ಮೇಕೆ, ಎದಳು. ನೋಡಿ ಏನು ಮಾಡಿ ಎಬ್ರಸ. ಓ, ಕೈ ಕೊಡ್ಬೇಡ. ಶೇಕೆಂಡ್ ಕೊಡು, ಶೇಕೆಂಡ್. ಶಟಪ್. ಶೇಕೆಂಡ್ ಕೊಡು. ಜಾಣ ಮರಿ. ಗುಂಡು 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 ಗುಂಡ ಅಲ್ಲ ಇದು, ಬಂಟಿ 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 ಬಂಟಿ. ಶೇಕೆಂಡ್ ಕೊಡು, ಶೇಕೆಂಡ್ ಕೊಡು. ಶೇಕೆಂಡ್ ಕೊಡು. ಅದು ಇನ್ನೂ ಈಗ ಕಲಿತೈತೆ. ಕೊಡು ಶೇಕೆಂಡ್. ಹೇಳು. ಇವನು ನನ್ನ ತಕ್ಕ ಬರಂಗಿಲ್ಲ. ನೋಡಿ ಈಗ ನಾಯಿ ಮರಿ ಬಂದು ಕವನಿ ಕೊಟ್ಟು ಹಚ್ಚಿದ್ರೆ ಹೊಡಿತೀನಿ. ನಾಯಿ ಮರಿ ಎತ್ತೀನಿ ಅಂತ ಅವನು ಅಂತ. ಇಲ್ಲಿ ಬಂಟಿ ಬಂಟಿ ಮನಿಕೆ ತಾನು. ಹಾಂ, ಹೆಂಗ್ ಮನೆಗೆ ನೋಡಲ್ಲಿ. ಇಲ್ಲ ಬಟ್ಟೆ ಕಚ್ಚರು ಹೊಡಿತೀನಿ. ಸುಮ್ಮನಿರು, ಎಳಿಬೇಡ. ಹೋಗ್ ಅವನೇ ಅಂತ ಮುತ್ಕೊಡ್ತಾವ ಅಂತೇಳಿ. ಎದಳು ಕಚ್ಚುತ್ತೆ ನಾಯಿ. ಬಾ ಬಾ ಬಾ. ಅದು ನಾನೇ ಅನ್ಕಡನೆ. ಸುಮ್ಮನೆ ಅದೇನು ಮಾಡಕ್ಕಲ್ಲ. ಎದಳು ಈ ಕಡೆಗೆ ಬಾ, ಮೆಟ್ಲು ಮ್ಯಾಕ್ ಬಾ ನೀನು. ಹಂಗಿದೆ. ಬೆಂಡು ಫ್ರೆಂಡು ನಿನ್ನ ಫ್ರೆಂಡ್. ಮನೆ ಕೆಳಕ್ಕೆ ಬಾ, ಸುಮ್ಮನೆ ನೀನು ಕುತ್ಕ ಕಚ್ಚಿಸ್ತೀಯ. ಬಾ ಬಾ
ನಿಂತ್ಕೊ ಇಲ್ಲಿ. ಬಾ ಬಾ ಹೆದರ್ಕೊಂಡು ಹೊಡಿತಾ ನಿಂತು. ಬಾ ಬಂಡಿ ಬಾ. ಬಾ ಗೊತ್ತೇ ಓಡಾಯ್ತಾನೆ ಎಲ್ಲ. ನೀನು ಎದೋಳು ನಿನಗೆ ಹೆದರಿಕೆ ತಾವ. ಬಾ ಯಾಕೆ ಹೊಡಿಯಲ್ಲ? ಬಾ ಹೊಡಿಯಲ್ಲ ಹೊಡೆದ್ಬಿಟ್ಟು ಕಚ್ತಾನೆ ಅಂತ. ಹೊಡೆದ್ಬಿಟ್ಟೆ ಕತ್ತೀಯ ಮತ್ತೆ ಕಚ್ಚಬಾರ್ದು. ಇಲ್ಲ ಈ ಕಡೆ ಕೈ ಕಚ್ಚಿದ್ದು ಅಪ್ಪಂಗೆ ತೋರ್ಸು. ಬಂಟಿ ಪುಟ ಕಚ್ಚಿ ಹೊಡಿತೀನಿ ಮತ್ತೆ ಏಟ್ ಕೊಡ್ತೀನಿ. ಕಚ್ಚಬಾರ್ದು. ನನಗೆ ಕೊಚ್ಚುತ್ತಿ ಅಂತಾನೆ ಭಯ. ಬಾಯಿಲ್ಲ ನಿಗ್ತೈತಿಲ್ಲ ನೀನು ಆದ್ಮೇಲೆ ಕೊಚ್ಚಿರ್ ಮತ್ತೆ ಸುಮ್ಮನೆ ಕೂತದೆ ಇಲ್ಲ. ಬಾಯ್ ಕಡೆ ಸುಮ್ಮನೆ ಕೂತದೆ ಆಯ್ತು ಅಷ್ಟೇ. ನಿನಗೆ ಹೆದರಿಕೆ ಐತದು. ಬಂಟಿ ಇಲ್ವಾ ಅಲ್ಲೇ ಹೋಗ್ತಿದ್ಯಾ? ಬಂಟಿ ಬಂಟಿ ಹೊಡಬಿಟ್ಟ ಆಚೆ ಹೋದ. ಇಲ್ಲ ಬಂಟಿ ಬಾ ಬಾರೋ ಎಲ್ಲಿ ಹೋಗ್ತಿದ್ಯಾ? ಎಲ್ಲಿ ಹೋಗ್ತಿದೀಯೋ? ಎಲ್ಲಿ ಹೋಗ್ತಿದ್ಯಾ? ಈಗ ಇಲ್ಲಿ ಕೆಳಗೆ ನೋಡಿ ಅಂತಿ. ಇದು 100 ರೂಪಾಯಿ ಪಾತ್ರೆ, ಸಿಲ್ವರ್ ಪಾತ್ರೆ ಅಂತ ತಗೊಂಡಿದ್ದ. ಆದರೆ ಇದು ಕಬ್ಬಿಣದ ಥರನೇ ಆಗೋಗಿದೆ ಪಾತ್ರೆ. ಅದಕ್ಕೆ ಇದಕ್ಕೆ ಪೇಂಟ್ ಹೊಡೆದು ಮೇಲ್ಗಡೆಗೆ ಮಾಡ್ತಾರೆ. ಒಳಗೆ ಕಿಟ್ಟನ ತಂದ್ಬಿಟ್ಟು ಸುಮ್ಮನಾಗಿದೆ. ಇನ್ನು ಗಿಡ ಹಾಕಿಲ್ಲ, ಹಾಕಿದ್ಮೇಲೆ ತೋರಿಸ್ತೀನಿ. ಸಿರಾಮಿಕ್ ಪಾಟ್ ಥರನೇ ಕಾಣುತ್ತೆ. ಚಂಬು ಊದಾಗಿತ್ತು. ಅಯ್ಯೋ ಕೊಟ್ಟೇನು ಒಂದು 5 ರೂಪಾಯಿ ಗೊತ್ತಲ್ಲ, ಸುಮ್ಮನೆ ವೇಸ್ಟ್ ಮಾಡೋದು. ಇದ್ದಷ್ಟು ನೀರಲ್ಲಿ ಯೂಸ್ ಆಗುತ್ತಲ್ಲ, ಮಣ್ಣಾಕಿ ಸೇಮ್ ನೋಡೋದಕ್ಕೂ ಚೆನ್ನಾಗಿದೆ. ಅದಕ್ಕೆ ಯೆಲ್ಲೋ ಕಲರ್ ಪೇಂಟ್ ಹೊಡೆದು ಹಂಗೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿದೆಯಲ್ಲ ನೋಡ್ರಿ. ಪಾಟಲ್ಲಿ ನೀರು ಕುಡಿತಾ ಇಲ್ಲಿ ನೋಡ್ರಿ, ಪಾಟಲ್ಲಿ ನೀರು ಕುಡಿತಾ. ಅಲ್ಲಿ ಬಡ್ಲಿಗೆ ಹಾಕಿದ್ರೆ ಕುಡಿಯಲ್ಲ, ಇಲ್ಲಿ ಬಂದಾನೆ ನೀರು ಕುಡಿಯೋಕ್ಕೆ. ಬಾಯ್ಲಿ ಬಾ 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 ಬಂಟಿ ಇಲ್ಲಿ ಬಾ ಬಾ ಬಾ. ಅಲ್ಲೇನು ಎಲ್ಲೋ ಬುಟ್ಟಂಗಾಗೈತೆ ನಿನ್ನ ಬಂಟಿ. ಅಲ್ಲಿ ನೋಡಲ್ಲಿ ಬಂಟಿ, ಅಲ್ಲಿ 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 ಬಂಟಿ, ಅಲ್ಲಿ ನೋಡಲ್ಲಿ ತಾಮಂದು ಬರೀ ಒಂದೇ ವಾರ ಆಗಿರೋದು. ಇನ್ನು ಎಷ್ಟು ಸಣ್ಣ ಆಗೋಯ್ ನೋಡಿ. ನಾನು ಗೆದ್ರಿದೆ ಪಾಪನ. ಅಲ್ಲೊಂಚೂರು ನಾಟಿರಂಗಿದೆ. ಇಂಜೆಕ್ಷನ್ ಏನು ಬೇಡ ಅಂತ ಅಂದಿದ್ದಾರೆ, ನೋಡಬೇಕು.
ನಾಯಿ ಮರಿಗೂ ಒಂದು ಇಂಜೆಕ್ಷನ್ ಹಾಕಿಸ್ಬೇಕು. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದರೆ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋವಂಥ ವೀಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಟೇಕ್ ಕೇರ್, ಬಾಯ್.